ಆಲ್ರೆಡಿ ನೀವು ಕರ್ನಾಟಕ ನೀಟ್ 2026 ಸ್ಟೇಟ್ ಮೆರಿಟ್ ಲಿಸ್ಟು ಆಲ್ರೆಡಿ ನೋಡಿದ್ದೀರಿ. ಇವಾಗ ಒಂದೇ ಒಂದು ಕ್ವಶನ್ ಅಂದರೆ ನಂದು ಇಷ್ಟು ರ್ಯಾಂಕ್ ಇದೆ, ಸ್ಟೇಟ್ ರ್ಯಾಂಕು ಇದು ಕ್ಯಾಟಗರಿ ಇದೆ, ನಂಗೆ ಸೀಟ್ ಸಿಗೋ ಪ್ರಾಬಬಿಲಿಟಿ ಎಷ್ಟಿದೆ ಅಂತ ಕೇಳ್ತಾಯಿದ್ರು. ಡಿಟೇಲ್ ಅನಾಲಿಸಿಸು ಲಾಸ್ಟ್ ಇಯರ್ ಪ್ರಕಾರ ಯಾವ ರ್ಯಾಂಕಿಗೆ ಯಾವ ಕ್ಯಾಟಗರಿಗೆ ಎಷ್ಟು ನಿಂತಿತ್ತು, ಈ ವರ್ಷ ಸೀಟ್ ಇನ್ಕ್ರೀಸ್ ಆಗೋ ಕಾರಣ ಎಲ್ಲಿಗೆ ಹೋಗಿ ನಿಂತ್ಕೋಬೋದು ಬೇಸ್ಡ್ ಆನ್ ದಿ ಪ್ರಿವಿಯಸ್ ಇಯರ್ ಡಾಟಾ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಮೊದಲಿಗೆ ಸ್ಟೇಟ್ ಮೆರಿಟ್ ಲಿಸ್ಟ್ ಅಂದರೆ ಏನಂದರೆ ಮೊದಲು ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು ಜಸ್ಟು ಯಾರು NT ಅಪ್ಲಿಕೇಶನ್ ಫಾರ್ಮಲ್ಲಿ ಕರ್ನಾಟಕ ಅಂತ ಹಾಕಿರ್ತಲ್ಲ ಅವ್ರದ್ದು ಡಾಟಾ ಇರುತ್ತೆ. ಸೊ ಇದೊಂದು 90% ಕರೆಕ್ಟ್ ಅಂತ ಅನ್ಕೋಬೋದು. ಇದರಲ್ಲಿ 10% ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಬೇರೆ ಸ್ಟೇಟ್ ಅವರು ಏನಾದ್ರು ಕರ್ನಾಟಕ ಮೆನ್ಷನ್ ಮಾಡಿದ್ರೆ ಅಂದರೆ ನಮ್ಮ ಸ್ಟೇಟ್ ಅವರು ಅಲ್ಲಿ ಹೋಗಿ ನಿಂತಿದ್ದರೆ ಕರ್ನಾಟಕ ಸ್ಟೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅಥವಾ ನಮ್ಮ ಸ್ಟೇಟ್ ಅವ್ರು ಬೇರೆ ಕಡೆ ಹೋಗಿದ್ರೆ ಅವ್ರ ಸ್ಟೇಟು ಕರ್ನಾಟಕ ಅಂತ ಮಾಡ್ತಾರೆ. ಬಟ್ ಅವರು ಅಲ್ಲಿ ಆ ಸ್ಟೇಟಲ್ಲಿ ಅವರು ಕ್ಲೇಮ್ ಮಾಡ್ಕೋಬೇಕಾಗುತ್ತೆ 85% ಕೊಟ್ಟು. ಈ ಥರ ಎಲ್ಲ ಸ್ವಲ್ಪ ಆಗಿರುತ್ತೆ, ಬಟ್ 90% ಸೇಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಡೀಟೇಲ್ ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಈ ಸ್ಟೇಟ್ ರ್ಯಾಂಕು ಏನು ಬಂದಿದೆಯಲ್ಲ, ಟಾಪ್ ಟು ಲೋ ಏನು ಸೀರಿಯಲ್ ನಂಬರ್ ನೀವು ನೋಡಿರ್ಬೋದು, 1 to ಇಂದ ಟಾಪರಿಂದ ಏನು ಲೋ ತನಕ ಇದೆಲ್ಲ ಎಲ್ಲ ನೋಡಿರ್ಬೋದು ನೀವು ಆಲ್ರೆಡಿ. ಫ್ರೆಂಡ್ಸ್, ಇದರಲ್ಲಿ ಚಾನ್ಸ್ ಆಫ್ ಗೆಟ್ಟಿಂಗ್ ಆಲ್ ಇಂಡಿಯಾ ಕೊಟ್ಟ ಥ್ರೂ ತೊಗೊಳ್ಳೋದು ಜಾಸ್ತಿ ಇರುತ್ತೆ. ಅಂದರೆ ಯಾರು ಅಂದರೆ ಫಾರ್ ಎಕ್ಸಾಂಪಲ್ ಟಾಪರ್ಸು ಒಂದು 500 ಟಾಪರ್ಸು ಆಲ್ ಇಂಡಿಯಾ ಕೊಟ್ಟ ಥ್ರೂ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರು ನಮ್ಮ ಸ್ಟೇಟಲ್ಲಿ ಟಾಪ್ ಕಾಲೇಜ್ ಮಾತ್ರ ಟ್ರೈ ಮಾಡ್ತಾರೆ, ಇಲ್ಲ ಬೇರೆ ಬೇರೆ ಸ್ಟೇಟಲ್ಲಿ ಟಾಪ್ ಕಾಲೇಜ್ ಅಥವಾ ಏಮ್ಸು ಟ್ರೈ ಮಾಡ್ತಾರೆ. ಸೊ ಅವರು ಅಲ್ಲಿ ಆಲ್ ಇಂಡಿಯಾ ಕೊಟ್ಟದ್ದು ಅಂದರೆ ಆ ಸೀಟ್ಸು ನಮ್ಗೆ ಉಳಿಯುತ್ತೆ. ಇಲ್ಲಿ ನಮ್ಮ ಸ್ಟೇಟಲ್ಲಿ ಈಗ ಆಪ್ಷನ್ ಎಂಟ್ರಿ ಮಾಡೇ ಮಾಡ್ತಾರೆ ಫಸ್ಟ್ ರೌಂಡಲ್ಲಿ, ಇದೊಂದು ಅಡ್ವಾಂಟೇಜು. ಬಟ್ ಸೆಕೆಂಡ್ ರೌಂಡಲ್ಲಿ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಲಾಸ್ಟ್ ಇಯರ್ಗೆ ಯಾವ್ಯಾವ ಕ್ಯಾಟಗರಿ ಎಷ್ಟಿದೆ ಅಂತ ಡೀಟೇಲಾಗಿ ನೋಡೋಣ. ಓಕೆ, ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನಂದರೆ ಇದು ನಿಮಗೆ ಗೌರ್ಮೆಂಟ್ ಶೀಟ್ಸ್ ಮಾತ್ರ. ಅಂದರೆ ಫಾರ್ ಎಕ್ಸಾಂಪಲ್ ಪ್ಯೂರ್ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಶೀಟ್ಸು ಅದ್ರದ್ದು ಲಾಸ್ಟ್ ಎಲ್ಲಿ ತನಕ ನಿಂತ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಕ್ಯಾಟಗರಿ ವೈಸು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ ಆಲ್ರೆಡಿ ಲಾಸ್ಟ್ ಇಯರು ಸೀಟ್ಸ್ ಎಷ್ಟಿತ್ತಂದರೆ, ಮತ್ತು ಫ್ರೆಂಡ್ಸ್ ನಿಮಗೇನಾದರೂ 1 to 1 ಪೇಯ್ಡ್ ಕೌನ್ಸಿಲಿಂಗ್ ನನ್ನ ಜೊತೆ ನೀವು ಡಿಸ್ಕಸ್ ಮಾಡಬೇಕಿತ್ತಂದರೆ ಸ್ಟಾರ್ಟಿಂಗಿಂದ ಹಿಡಿದು ನಾವೇ ಮಾಡಿಕೊಡ್ಬೇಕಾಗಿದೆ. ನೀವು ವಿಜಯನಗರ ಬೆಂಗಳೂರಲ್ಲಿ ಬಂದು ವಿಸಿಟ್ ಮಾಡ್ಕೋಬೋದು. ಸ್ಟಾರ್ಟಿಂಗಿಂದ ಹಿಡಿದು ಈಗ ರಿಜಿಸ್ಟ್ರೇಷನಿಂದ ಹಿಡಿದು ನೆಕ್ಸ್ಟ್ ನಿಮ್ಮ ಕಾಲೇಜ್ ಲಿಸ್ಟ್ ನಾವು ರೆಡಿ ಮಾಡಿಕೊಡ್ತೀವಿ ಬೇಸ್ಡ್ ಆನ್ ನಿಮ್ಮ ಕ್ಯಾಟಗರಿ ಸಪ್ರೇಟಾಗಿ. ಅದಾದಮೇಲೆ ಆಪ್ಷನ್ ಎಂಟ್ರಿ ನಾವು ಮಾಡ್ತೀವಿ. ಕಂಪ್ಲೀಟ್ ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಬಗ್ಗೆ ಅಪ್ ಟು ಟಿಲ್ ಅಡ್ಮಿಷನ್ದಾಗ ನಾವು ಗೈಡ್ ಮಾಡ್ತೀವಿ. ನಿಮಗೆ ಥ್ರೂ ಕಾಲ್ ಆಪ್ಷನ್ ಇರುತ್ತೆ, ನೀವು ಆಫ್ಲೈನ್ ಕೂಡ ಬರ್ಬೋದು. ನಿಮ್ಮ ಮುಂದೆನೇ ಆಪ್ಷನ್ ಎಂಟ್ರಿ ಮಾಡೋದು ಕಂಪ್ಲೀಟ್ ನಿಮಗೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಬೇಕಂದರೆ ನೀವು ವಿಸಿಟ್ ಬೆಂಗಳೂರು ಮಾಡ್ಕೋಬೋದು, ಇಲ್ಲ ಗಿವನ್ ನಂಬರು ಕಾಲ್ ಮಾಡಿಬಿಟ್ಟು ಕೇಳ್ಕೊಬೋದು. ಓಕೆ ಫ್ರೆಂಡ್ಸ್, 5307 ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಇತ್ತು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಎಲ್ಲ ಸೇರಿಸಿ. ಈ ವರ್ಷ ನಿಮಗೆಲ್ಲ ಗೊತ್ತಿರೋ ಸೀಟ್ ಇನ್ಕ್ರೀಸ್ ಆಗಿದೆ, 523 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದರಲ್ಲಿ ನಿಮಗೆ ಟೋಟಲ್ ಸೀಟ್ಸ್ ಎಷ್ಟಾಗುತ್ತೆ ಅಂದರೆ ಈ ವರ್ಷ 5830 ಸೀಟ್ಸ್ ಆಗುತ್ತೆ. ಓಕೆ, ಡೀಟೇಲ್ ಸೀಟ್ ಮ್ಯಾಟ್ರಿಕ್ಸ್ ಆಮೇಲೆ ಬರ್ತಾರೆ. ನಾನು ನಿಮಗೊಂದು ಅಂದಾಜು ಹೇಳ್ತಾ ಇರೋದು ಇಷ್ಟಂತೂ ಈಗ ಇನ್ಕ್ರೀಸ್ ಆಗಿದೆ. ಈಗ ಇನ್ಕ್ರೀಸ್ ಆಗೋದ್ರಿಂದ ಲಾಸ್ಟ್ ಇಯರ್ ಪ್ರಕಾರ ಏನೇನು ಚೇಂಜಸ್ ಇದೆ ಅಂತ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂದರೆ ನಿಮಗೆಲ್ಲ ಗೊತ್ತಿರಾಗೆ 9 ಅಂದರೆ ಆಲ್ಮೋಸ್ಟ್ 10% ಇನ್ಕ್ರೀಸ್ ಆಗಿದೆ ಸೀಟ್ಸು. 523 ಸೀಟ್ಸು ಇನ್ಕ್ರೀಸ್ ಆಗಿದೆ ಈ ವರ್ಷ. ಅಂದರೆ ಇಷ್ಟು ಪರ್ಸೆಂಟ್ ಇವಾಗ ನಮಗೆ ಇನ್ಕ್ರೀಸ್ ಅನ್ಕೋಬೋದು ನಾವು. ಓಕೆ, ನಾನು ಏನು ಮಾಡ್ತಾ ಇದ್ದೆ ಅಂದರೆ ನಿಮಗೀಗ ಯಾವ್ದು ಮ್ಯಾಟ್ರ್ ಅಂದರೆ ಮೋರ್ ಸೀಟ್ಸು ನಿಮಗೆ ಹೈಯರ್ ಕಟಾಪು. ಒಂದು ಸೀಟ್ಸ್ ಇದ್ದರೆ ಹೈಯರ್ ಕಟಾಪ್ ಹೋಗಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಕ್ಯಾಟಗರಿ ಸೀಟ್ಸು ಸ್ಟೂಡೆಂಟ್ಸು ಸ್ವಲ್ಪ ಪುಷ್ ಆಗಿ ಆಗುತ್ತೆ. ಇವಾಗೇನು ಲಾಸ್ಟ್ ಇಯರ್ ಪ್ರಕಾರ ಸೇಮ್ ಇರಲ್ಲ, ಸ್ವಲ್ಪ ಪುಷ್ ಆಗಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಕ್ಯಾಟಗರಿ ಸ್ಟೂಡೆಂಟ್ಸು ಯಾರೂ ಇಲ್ಲಾಂದರೆ ಪುಷ್ ಆಗಿ ಆಗುತ್ತೆ. ಆಮೇಲೆ ಇದು ಎವ್ರಿ ಸೇಮ್ ನಿಮ್ಗೆ ಅಂದರೆ ನಿಮಗೆ ದಿ ಇನ್ಕ್ರೀಸ್ ನಾಟ್ ದ ಸೇಮ್ ಫಾರ್ ಎವ್ರಿ ಕ್ಯಾಟಗರಿ. ಯಾಕಂದ್ರೆ ಕೆಲವೊಂದು ಕ್ಯಾಟಗರಿ ಅವರು ಇದ್ರಂದರೆ ಟಾಪರ್ಸ್ ಇದ್ದರೆ ಆಗುತ್ತೆ. ಸೊ ಅದು ಬೇಸ್ಡ್ ಆನ್ ದಿ ನಿಮ್ಮ ಕ್ಯಾಟಗರಿ ಅವರು ಇದ್ರ ಮೇಲೆ ಎಷ್ಟು ಜನ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಸ್ಟೇಟ್ ರ್ಯಾಂಕು, ನಿಮ್ಮ ರ್ಯಾಂಕ್ ನಿಮ್ಮದೇನು ರ್ಯಾಂಕ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ 50,000 ರ್ಯಾಂಕ್ ಇದೆ, ಅದ್ರ ಮೇಲೆ ಇಷ್ಟು ಜನ ಇದ್ದಾರೆ ಅಂತ ಅರ್ಥ. ಇಷ್ಟು ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಬಟ್ ನಿಮ್ಮ ಕ್ಯಾಟಗರಿ ಎಷ್ಟು ಜನ ಅಂತ ಗೊತ್ತಾಗಲ್ಲ. ಅದು ಬರಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ ನಿಮಗೆ, ಕಟಾಪ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಗೊತ್ತಾಗಲ್ಲ. ಬಟ್ ಈಗ ಒಂದು ರಫ್ ಐಡಿಯಾ, ನಿಮ್ಮ ಲಾಸ್ಟ್ ಇಯರ್ ಪ್ರಕಾರ ನಿಮ್ಮ ಕ್ಯಾಟಗರಿ ಇಷ್ಟು ಜನ ಇದ್ದರು, ಇಲ್ಲಿ ನಿಂತಿತ್ತು, ಇದ್ರ ಮೇಲೆ ಇಷ್ಟೇ ಸೀಟ್ಸ್ ಇತ್ತು, ಇದೊಂದು ಐಡಿಯಾ ಬರುತ್ತೆ ಅಂತ ನಿಮ್ಗೆ ಮಾಡ್ತಾ ಇರೋದು ನಿಮಗೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ 2AG ಅಂದ್ಕೊಳ್ಳಿ, ಅದಕ್ಕೆ 523 ಲಾಸ್ಟ್ ಇಯರ್ ಸೀಟ್ಸ್ ಅಂದರೆ ಈಗ ಸ್ವಲ್ಪ ಇನ್ಕ್ರೀಸ್ ಆಗಿ 560 ಅಂದ್ಕೊಳ್ಳಿ. 560 ಅಂದರೆ ಎಲ್ಲಿ ತನಕ ನಿಮ್ಮ ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ದು 60,000 ರ್ಯಾಂಕ್ ಅಂದರೆ ಅದ್ರ ಮೇಲೆ 560 ಸ್ಟೂಡೆಂಟ್ಸು ಇರಬಾರ್ದು. ಇದೊಂದು ಐಡಿಯಾ. ಓಕೆ, ಕ್ಯಾಲ್ಕುಲೇಟರ್ ಯಾವ ರೀತಿ ಮಾಡಿದೆ ಅಂದರೆ 25 ರ್ಯಾಂಕ್ ಏನಿದೆಯಲ್ಲ, ಲಾಸ್ಟ್ ಸ್ಟೇಟ್ ರ್ಯಾಂಕ್ ಇದೆಯಲ್ಲ, ಅದನ್ನು ಕ್ಯಾಟಗರಿ ಗ್ರೋತು ಅಂದರೆ 10%. ಇವಾಗ ಪ್ರೊಜೆಕ್ಟೆಡ್ ರ್ಯಾಂಕ್ ಎಷ್ಟಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಮದು ಲಾಸ್ಟ್ ಇಯರು 300 ಸ್ಟೇಟ್ ರ್ಯಾಂಕ್ ಅದು ಅಂದ್ಕೊಳ್ಳಿ, ಅದಕ್ಕೆ ಕ್ಯಾಟಗರಿ ಗ್ರೋತ್ ಈಗ 10% ಇನ್ಕ್ರೀಸ್ ಆಗಿದೆ. ಸೊ 10% ಅಂದರೆ ನಮ್ಮ ಸ್ಟೇಟ್ ರ್ಯಾಂಕ್ದು 10% ಇನ್ಕ್ರೀಸ್ ಆಗುತ್ತೆ. ಅದನ್ನು ಆ ಥರ ಮಾಡಿದ್ದೀನಿ ನಾನು. ಮೊದಲಿಗೆ GM ನೋಡೋದಾದರೆ, ನಿಮ್ದೇನಾದರೂ GM ಕ್ಯಾಟಗರಿ ಇತ್ತಂದರೆ ಲಾಸ್ಟ್ ಇಯರು ನಿಮಗೆಲ್ಲ ಗೊತ್ತಿರಾಗೆ 79,056 ಕಟಾಪು ಲಾಸ್ಟ್ ನಿಂತಿರೋದು ಜನರಲ್ ಮೆರಿಟು. ಲಾಸ್ಟ್ ಇಯರ್ ಸ್ಟೇಟ್ ರ್ಯಾಂಕ್ ಎಷ್ಟಿಗೆ ಲಾಸ್ಟ್ ಅಂದರೆ ಈ 79,000 ಯಾರ್ದಾಗಿತ್ತಂದರೆ 4,507 ಯಾರ್ದು ಸ್ಟೇಟ್ ರ್ಯಾಂಕ್ ಇತ್ತಲ್ಲ ಅವ್ರಿಗೆ ಸಿಕ್ಕಿತ್ತು. ಅಲ್ಲಿ ತನಕ ಮ್ಯಾಕ್ಸಿಮಮ್ ಅಲ್ಲಿ ತನಕ ಬಂದರೂ ಲಾಸ್ಟು ಅವ್ರದ್ದು ಸಿಕ್ಕಿತ್ತು. ಓಕೆ, ಈ ವರ್ಷ ಸೀಟ್ ಗ್ರೋತು ನಿಮ್ಮದು ಅನ್ಕೋಬೋದು. ನಿಮಗೆ ಒಂದು 10% ಏನು ಸೀಟ್ ಗ್ರೋತ್ ಆಗಿದೆಯಲ್ಲ ಅಷ್ಟು ನೀವು ಸ್ಟೇಟ್ ರ್ಯಾಂಕ್ ಪುಷ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ನಿಮ್ದು ಏನಾದ್ರು ಸ್ಟೇಟ್ ರ್ಯಾಂಕು 4943 ತನಕ ಅಂದರೆ ಅರೌಂಡ್ 5K ತನಕ ಬಂದರೆ ನಿಮ್ಮದು ಸ್ಟೇಟ್ ರ್ಯಾಂಕು ಅದು ಸಿಗೋ ಚಾನ್ಸ್ ಇರುತ್ತೆ ಅಂತ ಗೌರ್ಮೆಂಟು.
ಗೌರ್ಮೆಂಟ್ ಶೀಟ್ಸು. ಓಕೆ, ಪ್ಯೂರ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಶೀಟ್ಸು ಎಲ್ಲ ಸೇರಿಸಿ ಲಾಸ್ಟು ನಿಮಗೆ 5K ತನಕ ನಿಮ್ಮದು ಬಂದರೆ ಸೇಫ್ ಅನ್ಕೋಬೋದು. ಇನ್ ಕೇಸ್ ನಿಮ್ದು ಏನೋ ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ 500,000 ಇನ್ಕ್ರೀಸ್ ಮಾಡ್ಬೋದು. ಸೊ 6K ಬಂದರೂ ನೀವು ಆರಾಮ್ಸೆ ಟ್ರೈ ಮಾಡ್ಬೋದು. ನಿಮ್ಮದು ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಇರ್ತಾರೆ 6K ತನಕ ಬಂದರೂ ಸಿಗೋ ಚಾನ್ಸ್ ಇದೆ. ಬಟ್ ನಿಮ್ದು ಏನಾದರೂ ಅರೌಂಡ್ ನೀವು 2K ಎಕ್ಸ್ಟ್ರಾ ಇದ್ರೂ ಆರಾಮ್ಸೆ ನೀವು ಅಪ್ ಟು ಸೆಕೆಂಡ್ ರೌಂಡ್ ತನಕ ಟ್ರೈ ಮಾಡ್ಬೋದು. ಇನ್ ಕೇಸ್ 7K ಬಂದರೂ ಟ್ರೈ ಮಾಡ್ಕೋಬೋದು. ಓಕೆ, ಈ ಒಂದು GMದವರು 5Kಗೆ ಸ್ಟಾಪ್ ಮಾಡಬೇಡಿ. ನಿಮ್ದೇನೋ GMK ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ದೇನಾದರೂ ನೆಕ್ಸ್ಟ್ ನಿಮಗೆ ಫಾರ್ ಎಕ್ಸಾಂಪಲ್ಲು ನಿಮ್ಮದು 6K ಬಂದಿದ್ದರೆ ಟ್ರೈ ಮಾಡಿ, ಯಾರೂ ಬಿಡಾಕೋಬೇಡಿ. ಆದರೆ ಸೇಫ್ ಸ್ಕೋರು ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟು 1G ಕ್ಯಾಟಗರಿ. ನಿಮ್ದೇನಾದರೂ 1G ಕ್ಯಾಟಗರಿ ಇತ್ತು ಅಂದರೆ ಲಾಸ್ಟ್ ಇಯರು 1,154ಗೆ ಆಲ್ ಇಂಡಿಯಾ ರ್ಯಾಂಕ್ಗೆ ಸ್ಟಾಪ್ ಆಗಿರೋದು. ಸ್ಟೇಟ್ ರ್ಯಾಂಕು 5870, ಅಂದರೆ 5870 ಲಾಸ್ಟ್ ಇಯರ್ ಸ್ಟೇಟ್ ರ್ಯಾಂಕ್ ಯಾರು ಬಂದಿಲ್ಲ ಅವ್ರದ್ದೇ ಲಾಸ್ಟ್ ಇತ್ತು. ಓಕೆ, ಈ ವರ್ಷ ಗ್ರೋತು 95% ಆದ್ರೂ ನೀವು ಪ್ಲಸ್ 576 ಅಂದರೆ ನಿಮ್ಮದು 64 ಅಂದರೆ 6500 ಬಂದ್ರೂ ಸಿಗುತ್ತೋ ಚಾನ್ಸಸ್ ಇದೆ. ಸ್ಟೇಟ್ ರ್ಯಾಂಕು ಇವಾಗ ಏನು 6500 ಏನು ನಿಂತಾರೆ ಸಿಗೋ ಚಾನ್ಸ್ ಇದೆ. ಯಾಕಂದರೆ ಟಾಪರ್ಸು ಆಲ್ ಇಂಡಿಯಾ ಕೋಟಾಗೆ ಹೋಗ್ತಾರೆ, ಅವ್ರದ್ದು ಪುಷ್ ಆಗುತ್ತೆ. ಪ್ಲಸ್ಸು ಈಗ ಸೀಟ್ ಇನ್ಕ್ರೀಸ್ ಆಗಿದೆ. ಸೊ ಸೀಟ್ ಇನ್ಕ್ರೀಸ್ ಆಗಿದೆ ಅಂದರೆ ಆರಾಮ್ಸೆ ನಿಮ್ಮದು 576 10% ಅಂದರೆ ನಿಮ್ಮ ಟೋಟಲ್ ಸೀಟ್ಸ್ 10% ಇನ್ಕ್ರೀಸ್ ಆದ್ರೂ ಇದರಲ್ಲಿ ಆರಾಮ್ಸೆ ನಿಮಗೆ 576 ಪುಷ್ ಆಗುತ್ತೆ. ಸೊ 6500 ಕನ್ನಡ ಮೀಡಿಯಂ ರೂಲ್ ಇದ್ದರೆ ಆರಾಮ್ಸೆ 7.5 to 8 ಬಂದರೂ ನೀವು ಟ್ರೈ ಮಾಡ್ಕೋಬೋದು, ಚಾನ್ಸಸ್ಸು ಇದೆ. ಓಕೆ, ಇದು ರಫ್ ಐಡಿಯಾ. ನೆಕ್ಸ್ಟು 2AGದು ಲಾಸ್ಟ್ ಕಟಾಪು 98,890. ಓಕೆ, ಸೀಟು ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಸೀಟ್ ಇನ್ಕ್ರೀಸ್ ಆಗೋದು ನಿಮ್ಗೆ ಜಾಸ್ತಿ ಪರ್ಸೆಂಟ್ ಇದೆ. ಬಟ್ ಕೆಟಗರಿ ಸ್ಟೂಡೆಂಟ್ಸು ಜಾಸ್ತಿ ಜನ ಇರ್ತಾರೆ. ಲಾಸ್ಟ್ ನಿಂತಿರೋದು 5765ಗೆ ನಿಂತಿರೋದು ಸ್ಟೇಟ್ ರ್ಯಾಂಕು. ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು 6352 ಬೇಸ್ಡ್ ಆನ್ ದಿ ಸೀಟ್ ಇನ್ಕ್ರೀಸು. ಆಮೇಲೆ ಇದು ಯಾಕಂದರೆ ಇಷ್ಟು ಜನ ಇರ್ತಾರೆ ಅಂತ ಅನ್ಕೋಬೋದು ಅಷ್ಟೇ. ನಿಮ್ಮ 2Aದವರು ಇಷ್ಟು ಜನ ಇದ್ದರೆ ಇಲ್ಲಿ ತನಕ ಬಂದರು 6.5 ಅಂದ್ಕೊಳ್ಳಿ. ಇಂಡಿಯನ್ ಸ್ಟೇಟ್ ರ್ಯಾಂಕ್ 6.5 ಸೇಫ್ ಅಂದ್ಕೊಳ್ಳಿ. ಓಕೆ, ಇನ್ ಕೇಸ್ 7K ಇದ್ರೂ ಟ್ರೈ ಮಾಡಿ. ಸೆಕೆಂಡ್ ರೌಂಡಲ್ಲಿ ಯಾರು ಸ್ಟೇಟ್ ಸ್ಟೂಡೆಂಟ್ಸು ಅಲ್ಲಿ ಹೋದರೆ 2AG ಅವ್ರು ಯಾರು ಬಿಟ್ಟರೆ ಚಾನ್ಸಸ್ ಇರುತ್ತೆ. ಸೊ ಕನ್ನಡ ಮೀಡಿಯಂ ರೂಲ್ ಇದ್ದರೆ 8K ತನಕ ಟ್ರೈ ಮಾಡ್ಬೋದು. ಕನ್ನಡ ಮೀಡಿಯಂ 8K ತನಕ ಸಿಗೋ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟು ನಿಮ್ದು ಏನಾದರೂ 2BG ಆಗಿತ್ತಂದರೆ ಲಾಸ್ಟ್ ಇಯರ್ ನಿಂತಿರೋದು 83,057ಗೆ ಆಲ್ ಇಂಡಿಯಾ ರ್ಯಾಂಕ್ ಸ್ಟಾಪ್ ಆಗಿರೋದು. 4790 ಸ್ಟೇಟ್ ರ್ಯಾಂಕ್ಗೆ ಸ್ಟಾಪ್ ಆಗಿರೋದು. ಅದೇ ರೀತಿ ಈ ವರ್ಷ 10% ಗ್ರೋತ್ ಆಗೋ ಚಾನ್ಸಸ್ ಇದೆ ಸ್ಟೇಟ್ ರ್ಯಾಂಕಲ್ಲಿ. ಸೊ 5 to 8 ಅಂದರೆ ನಿಮ್ಮ 5.3 to 5.5 ಬಂದರೆ ಸೇಫ್ ಅಂತ ಅನ್ಕೋಬೋದು, ಸಿಗೋ ಚಾನ್ಸಸ್ ಇದೆ ಅಂತ ಅನ್ಕೋಬೋದು. ಸೊ ಕನ್ನಡ ಮೀಡಿಯಮ್ ಇದ್ದರೆ 6.5 to 7.5 ಬಂದ್ರೂ ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಸಿಗೋ ಚಾನ್ಸ್ ಇದೆ. ಸ್ವಲ್ಪ ಪುಷ್ ಆಗುತ್ತೆ. ಬಟ್ ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ, ಪುಷ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಈಗ ನಿಮಗೆ ಗ್ರೋತ್ ಅಂತೂ ಅಲ್ಲೇ ನೋಡಿ ಎಕ್ಸಾಕ್ಟು ರೀಕ್ಯಾಪ್ 4 ಕ್ಯಾಟಗರಿದು. ನೆಕ್ಸ್ಟು 3AGದು ಲಾಸ್ಟ್ ನಿಂತಿರೋದು 78,637 ಆಲ್ ಇಂಡಿಯಾ ರ್ಯಾಂಕು ಇಲ್ಲಿ ಸ್ಟಾಪ್ ಆಗಿರೋದು. ಅದೇ ರೀತಿ ಸ್ಟೇಟ್ ರ್ಯಾಂಕು 4482 ಸ್ಟೇಟ್ ರ್ಯಾಂಕ್ ಇತ್ತು ಲಾಸ್ಟ್ ಬಂದವರಿಗೆ ಇದು ಸಿಕ್ಕಿತ್ತು ಲಾಸ್ಟ್ ಕಾಲೇಜು. ಸೊ ಅದೇ ರೀತಿ 10% ಗ್ರೋತ್ ಅಂದರೂ ನಿಮಗೆ 5,000 ತನಕ ಬಂದರೆ ಸಿಗೋ ಚಾನ್ಸ್ ಇದೆ. ಕನ್ನಡ ಮೀಡಿಯಮ್ ಆದರೆ 6K to 6.5K ಸಿಗೋ ಚಾನ್ಸ್ ಇದೆ ಕನ್ನಡ ಮೀಡಿಯಂ ಇದ್ದರೆ. ಸೊ ಇದೊಂದು ನಿಮಗೆ ರಫ್ ಐಡಿಯಾ. ಅದೇ ರೀತಿ 3BG ಏನು ಇತ್ತಂದರೆ ನಿಮ್ಮದು ಲಾಸ್ಟ್ ಇಯರು 79,565 ನಿಂತಿರೋದು. ಲಾಸ್ಟ್ ಸ್ಟೇಟ್ ರ್ಯಾಂಕ್ ಬಂದರೆ ಇಲ್ಲಿ ತನಕ ಸ್ಟೇಟ್ ರ್ಯಾಂಕ್ 4,566 ಯಾರು ಇದೆಯಲ್ಲ ಅವ್ರಿಗೆ ಸಿಕ್ಕಿತ್ತು ಲಾಸ್ಟು ಸ್ಟೇಟ್ ರ್ಯಾಂಕು. ಓಕೆ, ಆಲ್ ಇಂಡಿಯಾ ರ್ಯಾಂಕು. ಅದೇ ರೀತಿ ಈ ವರ್ಷ 5,000 ಬಂದರೆ ಸಿಗೋ ಚಾನ್ಸ್ ಇದೆ. 5 to 500 100 ಆದರೂ ಸಿಗೋ ಚಾನ್ಸ್ ಇರುತ್ತೆ. ಕನ್ನಡ ಮೀಡಿಯಮ್ ಆದರೆ 6K to 7K ಬಂದರೆ ಸಿಗೋ ಚಾನ್ಸ್ ಇದೆ ಅಂತ ಅರ್ಥ. ನೆಕ್ಸ್ಟು SCGಗೆ ಸೀಟು ಅಷ್ಟು ಇನ್ಕ್ರೀಸ್ ಆಗಿದೆ ಈ ವರ್ಷ. ನಿಮ್ದೇನು SCG ಇತ್ತಂದರೆ ಲಾಸ್ಟ್ ಇಯರ್ 2,35,000 ತನಕ ನಿಂತಿತ್ತು. ಆಲ್ ಇಂಡಿಯಾ ರ್ಯಾಂಕು 2,35,100 ಆಲ್ ಇಂಡಿಯಾ ರ್ಯಾಂಕ್ ಸಿಕ್ಕಿತ್ತು. ಅದೇ ರೀತಿ ಸ್ಟೇಟ್ ರ್ಯಾಂಕು ಅಪ್ ಟು 15,000 ತನಕ ಬಂದರೂ ಸ್ಟೇಟ್ ರ್ಯಾಂಕ್ ಸಿಕ್ಕಿತ್ತು ಲಾಸ್ಟ್ ಇಯರು. ಇವಾಗ 16,004 ಅಂದರೆ 16.5 ಆದರೂ ಸಿಗೋ ಚಾನ್ಸಸ್ ಇದೆ. ಕನ್ನಡ ಮೀಡಿಯಂ ಅಂದರೆ 17.5 ತನಕ ಅಥವಾ 18K ತನಕ ಸಿಗೋ ಚಾನ್ಸ್ ಇದೆ ಕನ್ನಡ ಮೀಡಿಯಂ SCG ಅವರು. ಓಕೆ, ಬಟ್ ಇದರಲ್ಲಿ ನಿಮಗೆ ABC ಎಲ್ಲ ಮಾಡಿದಾರಲ್ಲ, ಸ್ವಲ್ಪ ಸಪ್ರೇಟಾಗಿ ಸೀಟ್ ಮಾಡಿಸಿ ಬಂದಮೇಲೆ ಐಡಿಯಾ ಬರುತ್ತೆ. ಬಟ್ ಟೋಟಲ್ SCG ಅವರು ಇಷ್ಟು ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟು STG ಲಾಸ್ಟ್ ಇಯರು 2,29,487 ಎಷ್ಟು ಸ್ಟೇಟ್ ರ್ಯಾಂಕ್ ಇತ್ತಂದರೆ ಅವ್ರದ್ದು 14,621 ಇತ್ತು. ಅವ್ರದ್ದು ಈ ವರ್ಷ ಗ್ರೋತು 10% ಆದ್ರೂ 1,400 ಇನ್ಕ್ರೀಸ್ ಆದರೂ ಪರವಾಗಿಲ್ಲ. 16,000 ತನಕ ಬಂದರೆ 16,000 ಟು ನಿಮಗೆ ಆರಾಮ್ಸೆ 16.5 ತನಕ ಬಂದರೂ ಸಿಗೋ ಚಾನ್ಸಸ್ ಇದೆ. 500 ಆಸ್ಪಾಸ್ ಇರುತ್ತೆ. ಕನ್ನಡ ಮೀಡಿಯಮ್ ಆದರೆ 17 to 18K ಬಂದರೂ ಸಿಗೋ ಚಾನ್ಸಸ್ ಇರುತ್ತೆ. ಇದು ಡಿಟೇಲ್ ಅನಲೈಸಿಸು. ಓಕೆ, ಇದು ಕ್ಯಾಟಗರಿ ಗ್ರೋತು, ಇದು ಸಪ್ರೇಟಾಗಿ, ಇದೊಂದು ಜಸ್ಟು ಅನಲೈಸಿಸು. ಓಕೆ,
ನಿಮಗೆ ಆಮೇಲೆ ಹೈದರಾಬಾದ್ ಕೋಟಾ ಇದೆಲ್ಲ ಬಂದರೆ ಒಂದು ಸ್ವಲ್ಪ ಚೇಂಜಸ್ ಇದೆ. ಹೈದರಾಬಾದ್ ಕೋಟಾ ನೋಡ್ಕೊಳ್ಳಿ 5, 6, 5, 8 ತೋರಿಸ್ತಾ ಹೋಗ್ತೀನಿ ನಿಮಗೆ. ಅದೇ ರೀತಿ ಕ್ಯಾಟಗರಿ 1 ಹೈದರಾಬಾದ್ ಕೋಟಾ ಇದ್ದರೆ 6, 6, 3, 6 ಬಂದರೆ ಸಿಗೋ ಚಾನ್ಸ್ ಇದೆ. ಡೈರೆಕ್ಟಾಗಿ ಹೇಳ್ತೀನಿ ನಿಮಗೆ. 2A ಹೈದರಾಬಾದ್ ಕೋಟಾ ಇರ್ತದೆ 7000 ತನಕ ಬಂದರೂ ಸಿಗೋ ಚಾನ್ಸ್ ಇದೆ. ಕನ್ನಡ ಮೀಡಿಯಂ ಮೇಲೆ ನೀವು 1000 ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದೇ ರೀತಿ 2B ಹೈದರಾಬಾದ್ ಕೋಟಾ ಇತ್ತಂದರೆ 6000 ತನಕ ಬಂದರೆ ಸಿಗೋ ಚಾನ್ಸ್ ಇದೆ ಸ್ಟೇಟ್ ರ್ಯಾಂಕು. ಓಕೆ. ಆಮೇಲೆ 3H 3A ಹೈದರಾಬಾದ್ ಕೋಟಾ ಆದರೆ 5961 ಅಂದರೆ 6000 ತನಕ ಬಂದರೆ ಸಿಗೋ ಚಾನ್ಸ್ ಇದೆ. ಆಮೇಲೆ ಹೈದರಾಬಾದ್ ಕೋಟಾ 3BG 5, 6, 8, 9 ತನಕ ಬಂದರೆ ಸಿಗೋ ಚಾನ್ಸ್ ಇದೆ. ಅಂದರೆ 5, 7 ಅಂದ್ಕೊಳ್ಳಿ 6000 ತನಕ ಬಂದರೂ ಟ್ರೈ ಮಾಡ್ಕೋಬೋದು. SC ಹೈದರಾಬಾದ್ ಕೋಟಾ ಇದ್ದರೆ ನಿಮ್ದು ಏನಾದರೂ 16,000 ತನಕ ಬಂದರೂ ಸಿಗೋ ಚಾನ್ಸ್ ಇದೆ. ಅದೇ ರೀತಿ ST ಹೈದರಾಬಾದು 15,000 ಕನ್ನಡ ಮೀಡಿಯಂ ರೂಲ್ ಅಂದರೆ 1000 ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದು ಡೀಟೇಲಾಗಿ ಐಡಿಯಾ. ಇದು ಜಸ್ಟು ನಿಮಗೊಂದು ರಫ್ ಐಡಿಯಾ. ನಿಮಗೆ ಎಕ್ಸಾಕ್ಟ್ ಬೇಕಾದರೆ ಫಸ್ಟ್ ರೌಂಡಲ್ಲಿ ಬರುತ್ತೆ. ಬಟ್ ಇದೊಂದು ನಿಮಗಿಂದು ಎಕ್ಸಾಕ್ಟ್ ಐಡಿಯಾ ಬರ್ತಾ ಇದೆ. ಲಾಸ್ಟ್ ಇಯರ್ ಪ್ರಕಾರ ಇಷ್ಟು ಬಂದರೆ ನನಗೆ ಸೇಫು. ಬಟ್ ಬಾರ್ಡರ್ ಇರೋರು ಎಲ್ಲರೂ ಟ್ರೈ ಮಾಡಿ, ಯಾರೂ ಬಿಡಾಕೋಬೇಡಿ. ಒಂದು ಸ್ವಲ್ಪ ಚೇಂಜ್ ಇದ್ದರೆ ನೀವು ಆಮೇಲೆ ಸೆಕೆಂಡ್ ಆಪ್ಷನ್ ಅಂತೂ ಆಪ್ಷನ್ ಎಂಟ್ರಿ ಮಾಡೇ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಿಮಗೆ MBBS ಆದಮೇಲೆ BAMS ಇರುತ್ತೆ, BDS ಇರುತ್ತೆ. ಅದನ್ನೆಲ್ಲ ಈಗ ಫಸ್ಟಿಗೆ ಆ್ಯಡ್ ಮಾಡಬೇಕು. ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಿಮ್ಮದು ಪ್ಲ್ಯಾನ್ ಬಿಡಿ ಇರಬೇಕು. ಇದು ನೀವು ಅಪ್ ಟು ನೀವು ಸೆಕೆಂಡ್ ರೌಂಡ್ ಮಾಪಪ್ ರೌಂಡ್ ತಗೊಂಡು ಟ್ರೈ ಮಾಡ್ಕೋಬೋದು. ಸೊ ಬಾರ್ಡರ್ ಯಾರೂ ಬಿಡಾಕೋಬೇಡಿ, ಟ್ರೈ ಮಾಡಿ. ಓಕೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟು. ನಿಮ್ಮ ಸ್ಟೇಟ್ ರ್ಯಾಂಕ್ನಿಂದ ಕಮೆಂಟ್ ಮಾಡಿ ತಿಳಿಸಿ.